ಕಾನ್ಸ್ಟೇಬಲ್ ಟು ಕಮಿಷನರ್, ಜಿಲ್ಲಾಧಿಕಾರಿ ಪೋಸ್ಟ್ ಸಿಕ್ಕಂಗೆ ನನಗೆ ಖುಷಿಯಾಗಿಬಿಟ್ಟಿತ್ತು. ಪೊಲೀಸ್ ಕಾನ್ಸ್ಟೇಬಲ್ ಆದ ತಕ್ಷಣ ಎಷ್ಟು ಸಂಬಳ ಬರ್ತಿತ್ತು ಅವಾಗ? ಫಸ್ಟ್ ಸ್ಯಾಲ್ರಿ 300 rupees ಒನ್ ಮಂತ್ಗೆ. ಇಂಟೆಲಿಜೆನ್ಸ್ ಬ್ಯೂರೋಗೆ ಆಯ್ಕೆ ಹೆಂಗಾಗುತ್ತೆ ಅಂತ ಅವಾಗ 2 ಟೈಪ್ ಇತ್ತು. ಒಂದು ಕ್ಯಾಂಪಸ್ ಇಂಟರ್ವ್ಯೂಸ್ ಅಂತ ಬರ್ತದೆ, ಇನ್ನೊಂದು ಟೈಪು ಸೆಂಟ್ರಲ್ ಗೌರ್ಮೆಂಟ್ದಿಂದ ಕಾಲ್ ಆಗುತ್ತೆ. ನಮ್ಮ ಹಿನ್ನೆಲೆ ಅದು ಎಲ್ಲ ತಿಳ್ಕೊಂಡು ಸೆಲೆಕ್ಷನ್ ಮಾಡ್ತಾರೆ. KS ಎಕ್ಸಾಮ್ ಸರಿ ಮಾಡಲ್ಲ ಅನ್ನೋ ಟೀಕೆಗಳನ್ನು ನೋಡ್ತೀವಿ. ನಿಯತ್ತಿಂದ ಓದಿ ಹೋಗೋರಿಗೆ ತುಂಬಾ ಕಷ್ಟ ಇದೆ. ಆ ಸಣ್ಣ ಪುಟ್ಟ ಆಡಳಿತಾತ್ಮಕ ತೊಡಕುಗಳಿಂದ ಬೇಗ ಆಗೋದಿಲ್ಲ, ಅದು ನಾವು ಒಪ್ಕೋತೀವಿ. ಒಂದೇ ಅಟೆಂಪ್ಟಿಗೆ ಕ್ಲಿಯರ್ ಮಾಡುವಂಥ ಎಕ್ಸಾಮ್ಸು ಹೌದು ಅಲ್ಲ ಎರಡೂ ಇದೆ. ಪ್ರಿಲಿಮ್ಸ್ಗೆ ಹೇಗೆ ತಯಾರಿ, ಮೇನ್ಸ್ಗೆ ಹೇಗೆ ತಯಾರಿ? ತಮಗೆ ಏನು ಇಂಟ್ರೆಸ್ಟ್ ಇದ್ದಿರ್ತದಲ್ಲ ಆ ಸಬ್ಜೆಕ್ಟ್ಗಳ ಮೇಲೇ ಜಾಸ್ತಿ ಫೋಕಸ್ ಮಾಡ್ತಾರೆ. ದಟ್ ಈಸ್ ರಾಂಗ್ ಆ್ಯಕ್ಚುಲಿ ಟೋಟಲಿ. ಸರ್ಕಾರಿ ಜಾಬ್ ತಗೋಬೇಕು ಅಂತ ಹೇಳಿ ತುಂಬ ವರ್ಷಗಳ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಸಕ್ಸಸ್ ಸಿಗೋದು 1% 2% ಜನಕ್ಕೆ ಮಾತ್ರ. ಸಕ್ಸಸ್ ಸಿಗಲ್ದವ್ರಿಗೆ ಈಗ ಸಿಕ್ಕಾಪಟ್ಟೆ ಅಪರ್ಚುನಿಟಿ. ಏನೇನು ಆಪ್ಷನ್ ಯೋಚನೆ ಮಾಡ್ಬೋದು? ಗೌರ್ಮೆಂಟ್ ಜಾಬ್ ಆಗಿಲ್ಲಪ್ಪ, 4 ವರ್ಷ ಆಯಿತು, ಅವಾಗ ಪ್ಲಾನ್ ಬಿ ಥಿಂಕ್ ಮಾಡೋದು ಒಳ್ಳೆಯದು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.